2023ರವರೆಗೆ ನಡೆಯಲಿರ್ತಕ್ಕಂಥ 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ಸಹಿತ ಹಾಕಿದ್ದೀವಿ. ಹಿಂದಿನ ಎಲ್ಲ ವಿಷಯದ ವಿಡಿಯೋಗಳನ್ನು ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 5 ಮತ್ತು 8ನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ 2023 ಅಂತ ಪ್ಲೇಲಿಸ್ಟ್ ಲಿಂಕನ್ನು ಒತ್ತಿದ್ರೆ ಇದೇ ತರಹದ ಎಲ್ಲ ವಿಷಯಗಳ ವಿಡಿಯೋಗಳನ್ನು ತಾವುಗಳು ನೋಡ್ಬೋದು. ಸೊ ನೋಡುವ, ಇವತ್ತು ಸೈನ್ಸ್ನ ಕ್ವಶನ್ ಪೇಪರ್ ಇದೆ. ಕೀ ಆನ್ಸರ್ಸ್ ಏನಂತ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಬಹು ಆಯ್ಕೆ ಪ್ರಶ್ನೆಗಳ ಮುಖ್ಯ ಪ್ರಶ್ನೆ ಒಂದರಲ್ಲಿ ಪ್ರಶ್ನೆ ಒಂದು ಬಂತು, ಈ ಕೆಳಗಿನ ರೇಖಾಚಿತ್ರ ಪ್ರತಿನಿಧಿಸೋದೇನೆಂದ್ರೆ ಅಂತ ಕೇಳಿದ್ದಾರೆ. ಸೊ ಅದು ಪ್ರತಿನಿಧಿಸ್ತಕ್ಕಂಥದ್ದು ನಿಮ್ನ ದರ್ಪಣ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 2, ಸೌರಮಂಡಲದಲ್ಲಿ ಅತ್ಯಂತ ಬಿಸಿಯಾದ ಗ್ರಹವೆಂದರೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಬಿ, ಬುಧ. ಯಾಕಂದ್ರೆ ಬುಧ ಸೂರ್ಯನಿಗೆ ಸಮೀಪದಲ್ಲಿರೋದ್ರಿಂದ ಸೊ ಸೂರ್ಯನ ಶಾಖ ಅಥವಾ ಉಷ್ಣ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಬೇಗನೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬುಧ ಗ್ರಹದ ಮೇಲೆ ಬೀಳುತ್ತದೆ. ಪ್ರಶ್ನೆ 3, ಸಮತಲ ದರ್ಪಣದಿಂದ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಅಂತ ಕೇಳಿದ್ದಾರೆ. ಹಾಗಾದ್ರೆ ಸಮತಲ ದರ್ಪಣದಿಂದ ಉಂಟಾಗಿರ್ತಕ್ಕಂಥ ಪ್ರತಿಬಿಂಬ ಅದು ದರ್ಪಣದ ಹಿಂಭಾಗದಲ್ಲಿರ್ತದ, ಮತ್ತೆ ವಸ್ತುವಿನಷ್ಟೇ ಗಾತ್ರದ ಮಿಥ್ಯ ಪ್ರತಿಬಿಂಬವನ್ನು ನಾವೇನ್ ಮಾಡ್ತೀವಿ, ಸಮತಲ ದರ್ಪಣದಲ್ಲಿ ಕಾಣ್ತೀವಿ. ಪ್ರಶ್ನೆ 4, ಶೂಟಿಂಗ್ ಸ್ಟಾರ್ಗಳನ್ನು ಹೀಗೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಶೂಟಿಂಗ್ ಸ್ಟಾರ್ ಅಂತಂದ್ರೆ ಉಲ್ಕೆಗಳು ಅಂತ ಏನ್ ಮಾಡ್ತಾರ, ಕರೀತಾರೆ. ಪ್ರಶ್ನೆ 5, ಈ ಕೆಳಗಿನ ಯಾವ ನಕ್ಷತ್ರ ಪುಂಜ ಆಂಗ್ಲ ವರ್ಣಮಾಲೆಯ W ಅಥವಾ M ಅನ್ನ ತಿರುಚಿದಂತೆ ಕಾಣುತ್ತದೆ ಅಂತ ಕೇಳಿದ್ದಾರೆ. ಸೊ ಆಂಗ್ಲ ಭಾಷೆ M ಅಥವಾ W ಅನ್ನ ತಿರುಚಿದಂತೆ ಕಾಣ್ತಕ್ಕಂಥ ನಕ್ಷತ್ರ ಪುಂಜ ಅದು ಕ್ಯಾಸಿಯೋಪಿಯಾ ನಕ್ಷತ್ರ ಪುಂಜ ಅಂತ ನಾವೇನ್ ಮಾಡ್ತಾರೆ, ಹೇಳ್ತಾರೆ. ಪ್ರಶ್ನೆ 6, ಕಣ್ಣುಗಳ ಬಣ್ಣವನ್ನ ನಿರ್ಧರಿಸುವ ಮಾನವನ ಕಣ್ಣಿನ ಒಂದು ಭಾಗ ಅಂತ ಕೇಳಿದ್ದಾರೆ. ಇದು ಕಣ್ಣಿನ ಭಾಗ ಇದೆ, ಇದೇನಾಗ್ತದಪ್ಪ ಅಂತಂದ್ರೆ ವಿಶೇಷವಾಗಿ ಕಣ್ಣುಗಳ ಬಣ್ಣವನ್ನ ಏನ್ ಮಾಡ್ತದಪ್ಪ ಅಂದ್ರೆ ನಿರ್ಧರಿಸ್ತದ. ಸೊ ಇದನ್ನ ಏನಂತ ಕರೀತಾರೆ, ಪಾಪೆ ಅಂತ ಕರೀತಾರೆ. ಪ್ರಶ್ನೆ 7, ಒಂದು ಅಪಾರದರ್ಶಕ ಮೇಲ್ಮೈ ಮೇಲೆ ಬಿದ್ದ ನಂತರ ಹಿಂದಕ್ಕೆ ಚಿಮ್ಮುವ ಬೆಳಕಿನ ಕಿರಣಗಳ ಸಮೂಹಕ್ಕೆ ಏನಂತ ಕರೀತಾರೆ. ಒಂದು ಅಪಾರದರ್ಶಕ ಮೇಲ್ಮೈ ಮೇಲೆ ಬಿದ್ದ ನಂತರ ಹಿಂದಕ್ಕೆ ಚಿಮ್ಮತಕ್ಕಂಥ ಬೆಳಕಿನ ಕಿರಣಗಳ ಸಮೂಹಕ್ಕೆ ಪ್ರತಿಫಲಿತ ಕಿರಣಗಳು ಅಂತ ಏನ್ ಮಾಡ್ತಾರೆ, ಕರೀತಾರೆ. ಪ್ರಶ್ನೆ 8, ಸೂರ್ಯನಲ್ಲಿ ಶಾಖ ಮತ್ತು ಬೆಳಕಿನ ಶಕ್ತಿ ಉತ್ಪತ್ತಿಯಾಗೋದು ಯಾವ ಕ್ರಿಯೆಯಿಂದ ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಿದೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಸಹಿತ ಇದೆ. ಸೂರ್ಯನಲ್ಲಿ ಯಾವಾಗಲೂ ಕೂಡ ಬೈಸಿಕ ಕ್ರಿಯೆ ನಡೀತದ. ಆ ಬೈಸಿಕ ಕ್ರಿಯೆಯಿಂದ ಏನಾಗ್ತದಪ್ಪ ಅಂದ್ರೆ ಶಾಖ ಮತ್ತು ಬೆಳಕು ಎರಡೂ ಕೂಡ ಉತ್ಪತ್ತಿ ಆಗ್ತವೆ. ಪ್ರಶ್ನೆ 9, ಈ ಕೆಳಗಿನವುಗಳಲ್ಲಿ ಉತ್ತಮ ವಿದ್ಯುತ್ನ ವಾಹಕ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಉತ್ತಮ ವಿದ್ಯುತ್ನ ವಾಹಕ ಅಂತಕ್ಕಂಥದ್ದು ಅಸವಿತ ನೀರದ, ನಲ್ಲಿ ನೀರದ, ಸೀಮೆ ಎಣ್ಣೆಯಾದ, ಸಕ್ಕರೆ ದ್ರಾವಣದ. ಸರಿಯಾದ ಉತ್ತರ ಬರ್ತದ ನಲ್ಲಿ ನೀರು ಅಂತಕ್ಕಂಥದ್ದು ಒಂದು ಉತ್ತಮವಾಗಿರ್ತಕ್ಕಂಥ ವಿದ್ಯುತ್ನ ವಾಹಕಕ್ಕೆ ನಾವೇನ್ ಮಾಡ್ಬೋದು, ಉದಾಹರಣೆ ಅಂತ ಬರೀಬಹುದು. ಚಿತ್ರದಲ್ಲಿ ತೋರಿಸ್ತಕ್ಕಂಥ ವಿದ್ಯಮಾನವನ್ನ ತಾವೇನ್ ಮಾಡ್ಬೇಕಾಗದ, ಗುರುತಿಸ್ಬೇಕಾಗದ. ಅಲ್ಲಲ್ಲಿ ಎಲ್ಲ ಕಡೆ ಏನಾಗದಪ್ಪ ಅಂದ್ರ ಮಿಂಚು ಕಾಣ್ತಾ ಇದೆ. ಸೊ ಚಿತ್ರದಲ್ಲಿ ಕಾಣ್ತಕ್ಕಂಥದ್ದು ಮಿಂಚು. 11ನೇ ಪ್ರಶ್ನೆ, ಸುಲಭವಾಗಿ ಬೆಂಕಿ ಕಡ್ಡಿಯಿಂದ ಹೊತ್ತಿಕೊಳ್ಳುವ ಒಂದು ವಸ್ತು. ನೋಡಿ, ಮರದ ತುಂಡು, ಸ್ಟ್ರಾ, ಮರದ ಚಕ್ಕೆ, ಮೇಲಿನ ಎಲ್ಲವೂ. ಅಲ್ಲಿ ಸುಲಭವಾಗಿನೇ ಏನಾಗಬೇಕಪ್ಪ ಅಂದ್ರೆ ಬೆಂಕಿ ಕಡ್ಡಿಯಿಂದ ಹೊತ್ತಿಕೊಳ್ಬೇಕು. ಸ್ಟ್ರಾ ಅಂತಕ್ಕಂಥದ್ದು ನಾವೇನ್ ಮಾಡ್ಬೋದು, ಉದಾಹರಣೆಗಳನ್ನ ಕೊಡ್ಬೋದು. ಪ್ರಶ್ನೆ 12, ಭೂಕಂಪಗಳ ತೀವ್ರತೆಯನ್ನ ಅಳೆಯಲು ಬಳಸ್ತಕ್ಕಂಥ ಮಾಪನವನ್ನ ಏನಂತ ಕರೀತಾರೆ. ಇಲ್ಲಿ ಭೂಕಂಪನದ ತೀವ್ರತೆ ಅಂತ ಕೇಳಿದಾರ. ಇಲ್ಲಿ ಭೂಕಂಪದ ತೀವ್ರತೆಯನ್ನ ಅಳಿಲಿಕ್ಕೆ ರಿಕ್ಟರ್ ಮಾಪಕವನ್ನ ಏನ್ ಮಾಡ್ತಾರ, ಬಳಸ್ತಾರ. ಕೆಳಗಿನವುಗಳಲ್ಲಿ ದಹನ ಕ್ರಿಯೆಗೆ ಸಂಬಂಧಿಸಿದಂತೆ ತಪ್ಪಾದ ಒಂದು ಹೇಳಿಕೆಯನ್ನ ಗುರುತಿಸಲಿಕ್ಕೆ ಹೇಳಿದಾರ. ಅದರಲ್ಲಿ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಇರ್ತಕ್ಕಂಥದ್ದು ಎ ಹೇಳಿಕೆ. ಅದೇನೈತಪ್ಪ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಶಾಖ ಮತ್ತು ನೀರನ್ನ ಉತ್ಪತ್ತಿ ಮಾಡುವ ಒಂದು ಪ್ರಕ್ರಿಯೆ, ಇದು ತಪ್ಪಾಗಿರ್ತಕ್ಕಂಥದ್ದು. ಪ್ರಶ್ನೆ 14, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನ ನಿರ್ವಹಿಸುವ ಕಣದಂಗ ಯಾವುದು. ಇಲ್ಲಿ
ಸಸ್ಯಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೀತದ, ಅದು ಆಹಾರ ಉತ್ಪಾದನೆಯ ಒಂದು ಕ್ರಿಯೆ. ಹಾಗಾದ್ರೆ ಈ ಒಂದು ಫೋಟೋಸಿಂಥೆಸಿಸ್ ಅಂತ ಕರೀತಾರ, ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಕರೀತಾರ. ಇದು ಎಲ್ಲಿ ನಿರ್ವಹಣೆ ಆಗ್ತದೆ ಅಂದ್ರೆ ಆಪ್ಷನ್ ಸಿ ಕ್ಲೋರೋಪ್ಲಾಸ್ಟ್ ಅಂತಕ್ಕಂಥದ್ದು. ಅದನ್ನ ಎಲೆಗಳ ಅಡುಗೆ ಮನೆ ಅಂತಲೂ ಕೂಡ ಹೇಳ್ತಾರೆ. ಮುಂದಿನ ಪ್ರಶ್ನೆ 15. ಕೆಳಗಿನ ಚಿತ್ರದಲ್ಲಿ ವ್ಯಕ್ತಪಡಿಸಿರುವ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧ ಯಾವುದು ಅಂತ ಕೇಳಿದ್ದಾರೆ. ಸೊ ಅದು ಚಿತ್ರದಲ್ಲಿ ತೋರಿಸ್ತಕ್ಕಂಥದ್ದು ದ್ವಿವಿದಳನ ಅಂತ ಇದೆ. ಇದು ದ್ವಿವಿದಳನ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನ ಪ್ರತಿನಿಧಿಸ್ತಕ್ಕಂಥ ಚಿತ್ರ ಆಗದ. ಪ್ರಶ್ನೆ 16. ಏಡ್ಸ್ ವೈರಸ್ಗಳು ಇದರಲ್ಲಿ ಕಂಡು ಬರುವುದಿಲ್ಲ. ಎಸ್, ಹಾಗಾದ್ರೆ ಏಡ್ಸ್ನ ವೈರಸ್ಗಳು ಎಸ್ ಯಾವುದರಲ್ಲಿ ಕಂಡು ಬರೋದಿಲ್ಲ ಅಂತ ಕೇಳಿದ್ದಾರೆ. ಸೊ ವಿಶೇಷವಾಗಿರ್ತಕ್ಕಂಥದ್ದು ಬೆವರು ಅಂತ ನಾವೇನ್ ಮಾಡ್ಬೋದು ಹೇಳ್ಬೋದು. ಪ್ರಶ್ನೆ 17. ಸಹಜವಾಗಿ ಮಗುವನ್ನು ಹೊಂದಲು ಸಾಧ್ಯವಾಗದ ಒಬ್ಬ ಫಲವತ್ತಾದ ಮಹಿಳೆಯು ತನ್ನದೇ ಮಗುವನ್ನು ಹೊಂದಲು ಅನುಸರಿಸಬಹುದಾದ ಒಂದು ವಿಧಾನ ಅಂತ ಕೇಳಿದ್ದಾರೆ. ಸೊ ರೀಸೆಂಟ್ ಆಗಿ ಏನಾಗದಪ್ಪ ಅಂದ್ರೆ IVF ಗಳನ್ನಂತ ಮಾಡ್ತಾ ಇದ್ದಾರೆ. ಕೃತಕ ಗರ್ಭಧಾರಣೆಗಳಲ್ಲಿರ್ತಕ್ಕಂಥ ಇದು ಒಂದು ರೀತಿಯಾಗಿರ್ತಕ್ಕಂಥ ಮುಂದುವರಿದ ವೈಜ್ಞಾನಿಕ ತಂತ್ರಜ್ಞಾನದ ಕೊಡುಗೆ. ಇಲ್ಲಿ ಈ IVF ತಂತ್ರಜ್ಞಾನದ ಮೂಲಕ ಏನ್ ಮಾಡಬಹುದು ಅಂದ್ರೆ ಮಹಿಳೆಯರು ಮಕ್ಕಳನ್ನ ತಾಯ್ತನದ ಭಾಗ್ಯವನ್ನ ಪಡೆಯಬಹುದು. ಮುಂದಿನ ಪ್ರಶ್ನೆ 18. ಆಮ್ಲಮಳೆಗೆ ಕಾರಣವಾಗುವ ಅನಿಲ ಯಾವುದು? ಇಲ್ಲಿ ಆಯ್ಕೆ ಸಿ ಇದೆ ನೋಡಿ, ಸಲ್ಫರ್ ಡೈಆಕ್ಸೈಡ್ ಅಂತಕ್ಕಂಥದ್ದು. ಅದು ಆಮ್ಲ ಮಳೆಯನ್ನ ಏನ್ ಮಾಡ್ತದಪ್ಪ ಅಂದ್ರೆ ಉಂಟು ಮಾಡ್ತದ. ಪ್ರಶ್ನೆ 19. ಹಿಮಾಲಯದ ಗಂಗೋತ್ರಿ ನಿರ್ಗಲ್ಲ ನದಿಯು ಕರಗಲು ಆರಂಭವಾಗಿದೆ, ಇದಕ್ಕೆ ಕಾರಣ ಏನು ಅಂತ ಕೇಳಿದಾರ. ಸೊ ಅದಕ್ಕೆ ಜಾಗತಿಕ ತಾಪ ಏರಿಕೆ. ಯಾಕಂದ್ರೆ ನೀರ್ಗಲ್ಲ ಕರಿಲಿಕ್ಕತ್ತದಂದ್ರ ಸೊ ತಾಪ ಏನಾಗದ ಹೆಚ್ಚಿಗೆ ಆಗದಂತಾನೆ ಹೇಳ್ತೀವಿ. ನೀರಿನ ಮೇಲೆ ತೇಲಬಹುದಾದ ಒಂದು ಗ್ರಹ ಕೇಳಿದಾರ. ಈ ಗ್ರಹ ನೀರಿನ ಮೇಲೆ ತೇಲ್ತದ, ಅದ್ಯಾವುದಪ್ಪ ಅಂದ್ರೆ ಶನಿ ಗ್ರಹ. ಇನ್ನ ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರಗಳನ್ನ ತಾವುಗಳು ಕೊಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಸಮಯ ಸಿಕ್ಕಿದ್ರೆ ನಾವು ಮುಂದೆ ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ತಾ ಪ್ರಶ್ನೆ ಇತ್ತು, ಜಲಮಾಲಿನ್ಯ ಅಂದ್ರೆ ಏನು? ಜಲಮಾಲಿನ್ಯವನ್ನ ಉಂಟು ಮಾಡ್ತಕ್ಕಂಥ ವಿಧಾನಗಳು ಅಥವಾ ಆಮ್ಲಮಳೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳು, ಆಮ್ಲಮಳೆ ನಮಗೆ ಹೇಗೆ ಮಾರಕ ಅನ್ನೋದನ್ನ ಬರಿಬೇಕು. ಮುಂದಿನ ಪ್ರಶ್ನೆ, ಅಂತಃಸ್ರಾವಕ ಗ್ರಂಥಿಗಳಂದ್ರೇನು? ಯಾವುದೇ 2 ಅಂತಃಸ್ರಾವಕ ಗ್ರಂಥಿಗಳನ್ನ ಹೆಸರಿಸಿ ಕಾರ್ಯಗಳನ್ನ ಬರಿಬೇಕಿತ್ತು. 23ನೇ ಪ್ರಶ್ನೆ, ಭೂಸಂಪರ್ಕ ಅಂದ್ರೆ ಏನು? ಮಿಂಚಿನಿಂದ ರಕ್ಷಣೆ ಪಡಲಿಕ್ಕೆ ಯಾವೆಲ್ಲ ಕ್ರಮ ಅನುಸರಿಸ್ತೀರಿ? ಅಥವಾ ಆವೇಶಭರಿತ ವಸ್ತುವನ್ನ ನಾವು ನಮ್ಮ ಕೈಯಿಂದ ಸ್ಪರ್ಶಿಸಿದಾಗ ಅದು ಆವೇಶ ರಹಿತವಾಗ್ತವೆ, ಏಕೆ? ವಿವರಿಸಿ. ಭೂಕಂಪದಿಂದ ರಕ್ಷಿಸಿಕೊಳ್ಳಲು ಅನುಸರಿಸಬಹುದಾದ 2 ಕ್ರಮಗಳನ್ನು ಬರೀರಿ. 24ರಲ್ಲಿ ಕಾರಣ ಕೊಡ್ಲಿಕ್ಕೆ ಕೇಳಿದರೆ ವಿದ್ಯುತ್ ಸಾಧನಗಳಲ್ಲಿ ಉಂಟಾದ ಬೆಂಕಿಯನ್ನ ನಂದಿಸಲು ನೀರನ್ನ ಬಳಸೋದಿಲ್ಲ. ಅಥವಾ 2ನೇ ಹೇಳಿಕೆ, ಸೌದೆಗಿಂತ LPG ಉತ್ತಮ ಇಂಧನ. ಮುಂದಿನ ಪ್ರಶ್ನೆ, ತುಕ್ಕು ಹಿಡುವಿಕೆಯನ್ನ ದಹನ ಕ್ರಿಯೆ ಅಂತ ಕರೀಬಹುದೇ? ನಿಮ್ಮ ಉತ್ತರವನ್ನ ಸೂಕ್ತ ವಿವರಣೆಯೊಂದಿಗೆ ಸಮರ್ಥಿಸಿ. ಅಥವಾ 25ನೇ ಪ್ರಶ್ನೆ, ಕಣ್ಣಿನ ಚಿತ್ರ ತೆಗಿಬೇಕು, ಅದರಲ್ಲಿ ಮಸೂರ, ಐರಿಸ್, ಕಾರ್ನಿಯಾ ಮತ್ತು ಅಕ್ಸಿಪಟ್ಲಗಳನ್ನ ಗುರುತಿಸಬೇಕು. ಸೊ ಇದು ಇದೆ. ನೆಕ್ಸ್ಟ್ 3 ಅಂಕದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ವಿದ್ಯುತ್ ಲೇಪನ ಬಗ್ಗೆ ಕೇಳಿದಾರ, ಮಾನವ ನಿರ್ಮಿತ ಉಪಗ್ರಹಗಳ ಬಗ್ಗೆ ಕೇಳಿದಾರ, ಅದನ್ನು